ಸೊ ಸ್ನೇಹಿತರೆ, ಇವತ್ತು ಮೊಬೈಲ್, ಕ್ಯಾಮ್ರಾ, ಟಿ ವಿ ಇವುಗಳನ್ನೆಲ್ಲ ಮಧ್ಯಾಹ್ನ 1ರಿಂದ ಮರೆತು ನೀವಿಲ್ಲಿ ಕೂತಿದ್ದೀರಿ ಅಂದರೆ ಅದು ಕಲಿಯುಗದ ದೊಡ್ಡ ಪವಾಡ. ಅದರಲ್ಲೂ ವಾಟ್ಸಪ್ ಇರೋರಂತೂ ತೆಗೆದಿಲ್ಲ, ವಾಟ್ಸಪ್ ತಿಕ್ಕಿಲ್ಲ ಅಂದ್ರಂತೂ ಅದು ಇನ್ನೂ ಒಂದು ದೊಡ್ಡ ಪವಾಡ. ಇಲ್ಲಿ ಕೂತರು ವಾಟ್ಸಪ್ ನೋಡ್ತಿದ್ದೀರಿ ಅಂದರೆ ನಿಮಗೆ ಭವಿಷ್ಯನೇ ಇಲ್ಲ ಅಂತ ಅರ್ಥ. ಪುಸ್ತಕಕ್ಕೂ ಮೊಬೈಲ್ಗೂ ಏನು ವ್ಯತ್ಯಾಸ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಪುಸ್ತಕ ಹೇಳುತ್ತಂತೆ, ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ನೋಡಿ ಎಷ್ಟು ಅರ್ಥಪೂರ್ಣವಾದಂಥ ಮಾತು. ಇದಕ್ಕೆ ಉದಾಹರಣೆ ನಾವೇನೆ. ಎಲ್ಲಿಯ ಉತ್ತರ ಕರ್ನಾಟಕದ ಒಂದು ಶಿಕ್ಷಣ ನಮ್ಮದು. ನಾವು ಪಾಸಾದದ್ದೇ ಒಂದು ಪವಾಡ, ಶಾಲೆಗೆ ಹೋಗ್ತಿದ್ದೇ ಒಂದು ಮಿರಾಕಲ್ಲು. ವಾರಕ್ಕೆ ಎಷ್ಟು ದಿವಸ ಅಂದರೆ ನಿಮ್ಮ ಮಕ್ಕಳು ಎದ್ದು ನಿಂತ್ಕೊಂಡು ಪಟಪಟ ಅಂತ 7 days ಸಂಡೇ ಮಂಡೇ ಟ್ಯೂಸ್ಡೇ ಅಂತೆಲ್ಲ ಹೇಳ್ಬಿಡ್ತಾವೆ. ನಮಗೆ ವಾರಕ್ಕೆ ಎಷ್ಟು ದಿವಸ ಅಂದರೆ 7 ಅಂತ ಗೊತ್ತಿತ್ತು, ಆಗಲಿ ಯಾವ್ಯಾವ ಅಂತ ಗೊತ್ತಿರಲಿಲ್ಲ. ಕೆಲವೊಮ್ಮೆ 7 ಕರೆಕ್ಟ್ ಹೇಳಿದೆ ಸಾರ್ ಅಂತ ಕೂರಿಸಿದ್ರೆ, ಇನ್ನು ಕೆಲವರು ಎಲ್ಲ ವಾರಗಳನ್ನ ಹೇಳು ಬಡ್ಡಿ ಮಗನೇ ಅಂತಿದ್ರು. ಏನು ಹೇಳಬೇಕು? ನಿನ್ನೆ ರೀ, ನಾಳೆ ರೀ, ಇವತ್ತು ರೀ, ಅಚ್ಚಿ ಮೊನ್ನೆ ರೀ, ನಾಡದ್ರಿ, ಹಿಂಗೆ ಹೇಳ್ತಿದ್ವಿ. 6 ಆದ್ಮೇಲೆ ಇನ್ನೊಂದು ಇವತ್ತು ರೀ. ಇಂಥ ಜಾಂಡ್ರು ನಾವು. ಅಂಥವರು ಇವತ್ತು 1 ಗಂಟೆಯಿಂದ ಕೂತವರು 9 ಗಂಟೆಯವರೆಗೂ ನನಗೋಸ್ಕರ ಕಾದಿದ್ದೀರಿ ಅಂದರೆ ಇದು ನಾನು ಓದನ್ನು ಕಲಿತ ಮೇಲೆ ಓದಿದಂಥ ಸಾಹಿತ್ಯದ ಪರಿಣಾಮ ಸ್ನೇಹಿತರು. ಪ್ರಾಣೇಶ್ ಏನಾದರೂ ಹೊಸದು ಕೊಡ್ತಾರೆ ಅಂತ ಸಾಧ್ಯ ಇಲ್ಲ. ಚಾನಲ್ಗಳಿರೋವರೆಗೂ ನಾವು ಹೊಸದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಹೊಸದು ಹೇಳಿದ್ರೆ ನಾಳೆ 10 ಸಾರಿ ಅದನ್ನು ತೋರಿಸಿ ನಿಮಗೆ ಕಂಠಪಾಠ ಆಗೋಗಿ ಮಾಡಿಬಿಡ್ತಾರೋ. ಆದರೂ ಇಷ್ಟೊತ್ತು ಎಲ್ಲರದು ಬೆಳಗ್ಗೆಯಿಂದ ಕೇಳಿದ್ದೀರಿ ಅಂದರೆ ನಿಜಕ್ಕೂ ನೀವು ದೊಡ್ಡವರು, ಸಹನಾಶೀಲರು, ಎಲ್ಲವನ್ನು ನುಂಗಿಕೊಳ್ಳುವಂಥವ್ರು ನೀವು. ನಮ್ಗೆ ಯಾವ ಕಾಪಿ ರೈಟ್ ಇಲ್ಲ. ನೀವು ಪಬ್ಲಿಕ್ಕಲ್ಲಿ ಮಾತಾಡ್ತೀರಿ, ನಾವು ತೆಗಿತೀವಿ ಸರ್ ಅಂತಾರೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಸರು ಕೂಡ ಅವ್ರು ಪಬ್ಲಿಕ್ ಟಿ ವಿ ಅಂತಲೇ ಇಟ್ಟಿರ್ತಾರೆ, ಪಬ್ಲಿಕ್ಕಿಂದ. ಯಾಕೆ ಸರ್ ನಮ್ದು ಬೆಳಿಗ್ಗೆಯಿಂದ ಇವತ್ತು 9 ಸಾರಿ ತೋರಿಸಿದ್ರಿ ಸರ್, ನಮ್ಮ ಟಿ ವಿ ಹೆಸರೇನು ಸರ್? ಟಿ ವಿ 9 ಅಲ್ವಾ? 9 ಟೈಮ್ಸ್ ನಾವು ತೋರಿಸ್ತೀವಿ ಸರ್. 24/7 ತೋರಿಸ್ತಾ ಇದೆ ಸರ್, ನಮ್ಮದು 24/7 ಸರ್, ಯಾವಾಗಾದರೂ ಹಾಕಿ ನಿಮ್ಮದೇ ಇರುತ್ತೆ. ಹೀಗೆ ಸಮಾಧಾನ ಮಾಡ್ತಿದ್ದಾರೆ ನಮ್ಮನ್ನವರು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವೇ ದೊಡ್ಡವರು. ಗಮನ ಇಟ್ಟು ರಿಪೀಟ್ ಆದರೆ ಕ್ಷಮಿಸಿ, ಹೊಸದು ಚಪ್ಪಾಳೆ ತಟ್ಟಿ. ನಾನು ಇಲ್ಲಿ ಅವಕಾಶ ಇಲ್ಲ ಅಂತ ಬಿಟ್ಟಿದ್ದೀನಿ. ಈಗ ಯಾವ ಊರಿಗೆ ಹೋಗ್ತಿದ್ದೀನೋ ನಾನು, ಅಲ್ಲಿ ಯಾರಾದರೂ ಒಬ್ಬ ಸ್ವಾತಂತ್ರ್ಯ ಯೋಧರ ಇದ್ದೆ ನಮ್ಮ ಜೊತೆ ಕೂರಿಸ್ಕೊತೀವಿ. ಮಿಲಿಟ್ರಿ ಅವ್ರು ಯಾರಾದ್ರೂ ಇದ್ದೆ ನಮ್ಮ ಜೊತೆ ಕೂರಿಸ್ಕೊಳ್ತಾ ಇದ್ದೀವಿ. ನಾವೇ ಅವರಿಗೆ ನಾವು ಕೊಡುವಂಥ ಗೌರವ, ಒಬ್ಬ ಸ್ವಾತಂತ್ರ್ಯ ಯೋಧ ಅಥವಾ ಒಬ್ಬ ಮಿಲಿಟ್ರಿ ಮ್ಯಾನ್ ಯಾರಾದರೂ ರಜೆಗೆ ಬಂದಿರ್ತಾರಲ್ಲ, ದಯವಿಟ್ಟು ನಮ್ಮ ಜೊತೆ ವೇದಿಕೆಗೆ ಬನ್ನಿ. ಇವತ್ತು ನಮ್ಮ ದೇಶದಲ್ಲಿ ಬರೀ ಟಿ ವಿಲಿ ಬರೋರನ್ನ, ಸಿನಿಮಾದಲ್ಲಿ ಪಾತ್ರ ಮಾಡೋರನ್ನ ಸೆಲೆಬ್ರಿಟಿಗಳು ಅಂತ ತಿಳ್ಕೊಂಡಿದ್ವಿ. ನಿಜವಾದ ಸೆಲೆಬ್ರಿಟಿಗಳು ಗಡಿಯಲ್ಲಿ ನಮ್ಮನ್ನು ಕಾಯೋ ಯೋಧರು ಸ್ನೇಹಿತರೆ, ಸೈನಿಕರು, ವೀರ ಯೋಧರು. ಅವರಿಗೆ ಸೆಲೆಬ್ರಿಟಿಗಳಷ್ಟೇ ಗೌರವ ಕೊಡಬೇಕು. ನಮ್ಮನ್ನು ಹೇಗೆ ಮಾತಾಡಿಸ್ತಿರೋ, ನಮ್ಮ ಜೊತೆಗೆ ಹೇಗೆ ಸೆಲ್ಫಿ ತೊಗೋತಿರೋ, ಮಿಲ್ಟ್ರಿಲಿ ಇದ್ದೀನಿ ಅಂದರೆ ಸಾಕು ಅವ್ರ ಜೊತೆಗೆ ಸೆಲ್ಫಿ ತೊಗೊಳ್ಳಿ. ಇವ್ರಿಗಾಗಿ ನಾನು ಪ್ರಾಣ ಕೊಡಬೇಕು ಅಂತ ಅನಿಸುತ್ತೆ. ನಮಗೆ ಇವ್ರಿಗಾಗಿ ನಾವು ಬರಬೇಕು ಅಂತ ಅನಿಸಿದರೆ ಅವರು ಪ್ರಾಣ ಕೊಡೋಕ್ಕೆ ಸಿದ್ಧರಾಗ್ತಾರೆ. ಅದಕ್ಕೆ ನಾವು ಒಂದು ಆರ್ಟಿಕಲ್ ಕೂಡ ಬರೆದಿದ್ದೆ ವಿಶ್ವವಾಣಿಯಲ್ಲಿ, ಸೆಲೆಬ್ರಿಟಿಗಳನ್ನು, ದೇಶಭಕ್ತರನ್ನು ಕೂಡ ಸೆಲೆಬ್ರಿಟಿಗಳಂತೆ ಕಾಣಿರಿ ಅಂತ. ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ನಮ್ಮ ಶಿಕ್ಷಣ ಕ್ರಮವೇ ಚೇಂಜ್ ಆಗಬೇಕು. ಈಗ ನೋಟ್ ಹೇಗಾಯಿತೋ ಅದು ಆಗುತ್ತೆ ಎಜುಕೇಷನ್ ಸಿಸ್ಟಮ್. ನೋಟ್ ಚೇಂಜ್ ಆದದಕ್ಕೆ ನಾವು ಗಾಬರಿಯಾಗಿದ್ದೀವಿ. ಏನು ಸಾರ 50 ದಿವಸ ಕಾಯಬೇಕಾ? ಆಮೇಲೆ ಅದೇ ಅಭ್ಯಾಸ ಆಗುತ್ತೆ. ಈಗ ಅಭ್ಯಾಸ ಆಯಿತು ಎಲ್ಲರಿಗೂ, ಹೌದಾ? 500 ನೋಟ್ ಬಂದಿದೆಯಾ? ಇಲ್ಲಿ ಬಂದಿದೆಯಾ? ನಮ್ಮ ಕಡೆ ಇನ್ನೂ ಇಲ್ಲ. ಯಾರ ಹತ್ರ ಆದ್ರೂ ಇದ್ರೆ ತೋರಿಸಿ, ಅದು ಕೊಟ್ಟರು ಸಂತೋಷನೇ. 500,000 ಬ್ಯಾನ್ ಆಯಿತು. ಲಿಂಗಾಯತರಿಗೆಲ್ಲ ಸಿಟ್ಟು ಬಂತಂತೆ. 500 ಕ್ಯಾನ್ಸಲ್ ಆಯಿತು ಅಂತ. ಅಂದರೆ 500 ಅಂತಾರಲ್ಲ, ನಮ್ಮ ಕಡೆ 500ಕ್ಕೆ 500 ಅಂತಾರೆ. ಮೋದಿಗೆ ಲಿಂಗಾಯತರ ಮೇಲೆ ಕೋಪ ಇದೆ, ಅದಕ್ಕೆ 500 ಬ್ಯಾನ್ ಮಾಡಿದ್ರು. ಅಯ್ಯೋ ಹೌದಾ ಸರ್? ಮುಸ್ಲಿಮರ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಇದೆ, ಯಾಕೆ 100 ಉಳಿಸಿದ್ದಾರೆ. 100 ಸಾಫ್, 100 ಜಹಾನ್, 100 ಹಸನ್, 100 ಪಾಷಾ. ನೋಡಿ ಹೇಗೆ ಎಂಥ ದೊಡ್ಡ ಗಂಡಾಂತರವನ್ನು ಕೂಡ ಹಾಸ್ಯವಾಗಿ ತೆಗೆದುಬರೋ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಸ್ನೇಹಿತರೆ. ನಾನು ಹೇಳ್ತೀನಿ, ಮೋದಿ ರಾಜಶೇಖರ್ ಹೇಳಬೇಕು ಅಂತ ಮಾಡಿದ್ದೀನಿ ನಾನು. 500,000 ನೀವು ತೆಗೆದ್ರಿ, ಭಾಳ ಸಂತೋಷ ಸರ್, ಒಪ್ತೀವಿ. ಆದರೆ 500,000 ಅಂತ ಏನೇನಿದೆಯೋ ಅದನ್ನೆಲ್ಲ ತೆಗಿಬೇಕು ನೀವು.
ಉದಾಹರಣೆಗೆ ಸೀರಿಯಲ್ಗಳು 500 ಎಪಿಸೋಡು, 1000 ಎಪಿಸೋಡು. ನೀವೇ ಗಟ್ಟಿಗರ ಮಾತಾಯಿ. 1000 ಎಪಿಸೋಡ್ಗಳನ್ನ ನೋಡ್ತಾರೆ, ಸ್ಟೋರಿ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅಂದರೆ ಅವನು ಬ್ಯಾನ್ ಮಾಡಿದಾಗಲೇ ಇವರು ಸ್ವಲ್ಪ ಸುಧಾರಿಸೋದು. ಕಪ್ಪಣ ಎಲ್ಲ ಬಯಲಿಗೆ ಬಂತು. ಈಗ ಕಪ್ಪು ಮುಖಗಳು ಬಯಲಿಗೆ ಬರಬೇಕು. ಅದಕ್ಕೇನು ಮಾಡಬೇಕು? ಫೇರ್ ಆ್ಯಂಡ್ ಲವ್ಲಿ ಬ್ಯಾನ್ ಮಾಡಬೇಕು, ಟರ್ಮರಿಕ್ ಬ್ಯಾನ್ ಮಾಡಬೇಕು. ಅವಾಗೆಲ್ಲ ಕಪ್ಪುಗಳು ಹೊರಗಡೆ ಬರ್ತದೆ. ಎಷ್ಟು ಬರ್ತಾ ಇದೆ ಇವತ್ತು ಹಾಸ್ಯ ಅಂದರೆ, ಸ್ವೀಕರಿಸುವಂಥ ಮನೋಭಾವ, ಹಾಸ್ಯ ಪ್ರಜ್ಞೆ ಇದ್ರೆ ಸ್ನೇಹಿತರೆ, ನಾವಿಡೋ ಒಂದೊಂದು ಹೆಜ್ಜೆನೂ ಕೂಡ ಹಾಸ್ಯ, ನಾವು ನೋಡುವಂಥದ್ದು ಒಂದು ಘಟನೆ ಕೂಡ ಹಾಸ್ಯ. ಕರ್ನಾಟಕದಲ್ಲಿ ಹಾಸ್ಯ ಪ್ರಜ್ಞೆ ತುಂಬ ಇದೆ. ಅದರಲ್ಲೂ ಬೆಂಗಳೂರಿಗರು ನಾವು ಸ್ಟಾರ್ಟಿಂಗ್ 20 ವರ್ಷದಿಂದ ಬಂದಾಗ ಇರಲಿಲ್ಲ, ಈ ಟ್ರೆಂಡ್ ಇರಲಿಲ್ಲ. ಸುಮ್ಮನೆ ಕೂತ್ಬಿಡೋರೆಲ್ಲ, ಅಯ್ಯೋ ನಗಬೇಕಾ ಸಾರ್, ನಗಬೇಕಾಗತ್ತೆ ಸಾರ್ ಅಂತ ಕೇಳ್ತಿದ್ರು. ನಾವೇ ಈಗ ನಗೋ ಟೈಮು ನಗಿ ಅಂತ ಹೇಳಿ ಅವ್ರು ನಗೋವರೆಗೂ ನಿಂತು ಆಮೇಲೆ ಮಾತಾಡ್ತಿದ್ವಿ. ಉತ್ತರ ಕರ್ನಾಟಕ ಭಾಷೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಿದ್ದೀರಿ ಅಂದರೆ, ನೀವು ಇಲ್ಲಿ ಉತ್ತರ ಕರ್ನಾಟಕದಿಂದ ಬಂದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿರಿ. ಓ, ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ. ನಮ್ಮ ಭಾಷೆ ಬಹಳ ಇಲ್ಲಿ ಜನರ ಮನಸ್ಸಿಗೆ ತಟ್ಟಿದೆ. ನಾನು ಬೆಂಗಳೂರು ಮಾತಾಡಿದ್ರೆ, ಅಯ್ಯೋ ಸರ್ ನೀವು ನಿಮ್ಮ ಭಾಷೆಯಲ್ಲೇ ಮಾತಾಡಿ ಅಂತಾರೆ. ನನಗೆ ಒಂದು ಕೆಲವು ಶಬ್ದಗಳನ್ನ ಹೇಳೋಕ್ಕೆ ಕಷ್ಟ. ತಿಂಡಿ ಮೇಳ ಅಂತ ಮಾಡಿದ್ದಾರೆ ಈ ಸಾರಿ. ಇದನ್ನೇನಾದರೂ ನಮ್ಮ ಕಡೆ ಇದೇ ಥರ ಬೋರ್ಡ್ ಹಾಕಿಬಿಟ್ರೆ ನೂರಾರು ಅರ್ಥಗಳನ್ನು ಕೊಡ್ತದೆ ಅದು. ನಮ್ಮಲ್ಲಿ ತಿಂಡಿ ಅಂದರೆ ಹವ್ಯಾಸಗಳಿವೆ ಅಂತೀವಿ ನಾವು. ಹಾಗಂತ ಹವ್ಯಾಸ ತಿಂಡಿ ಅನ್ಕೋಬೇಡಿ, ತಿಂಡಿನೇ ಬೇರೆ, ಕೆಟ್ಟದಕ್ಕೆಲ್ಲ ತಿಂಡಿ ಅಂತ ಕರೀತಾರೆ ನಮ್ಮಲ್ಲಿ. ಇಲ್ಲಿ ತಿಂಡಿ ಆಯಿತಾ ಅಂತ ಫಸ್ಟ್ ಟೈಮ್ ನನಗೆ ಕೇಳಿದಾಗ ನಾನು ಗಾಬರಿ ಆಗಿದ್ದೆ. ಇವಾಗ ಇಲ್ಲ ಸರ್, ನನಗೆ ಕಜ್ಜಿ ಗಿಜ್ಜಿ ಏನೂ ಆಗಿಲ್ಲ, ನನಗೆ ಯಾವ ಥರ ತಿಂಡಿನೇ ಇಲ್ಲ. ಸೊ ಹೀಗೆ ಭಾಷೆ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಬೆಂಗಳೂರು ಭಾಷೆಯಲ್ಲಿ ಮಾತಾಡ್ತಿರ್ತೀನಿ. ಕೆಲವು ಶಬ್ದಗಳು ನಿಮಗೆ ತಿಳಿಯಲ್ಲ ಅಂತ ಸರ್ಕಂತ ನಮ್ಮ ಭಾಷೆ ಬಂದಾಗ ಅರ್ಥ ಮಾಡ್ಕೊಳ್ತಿದ್ದೀರಿ. ಅದೇ ನನಗೆ ಭಾಳ ಸಂತೋಷ ಆಗಿರೋದು. ಭಾಳಷ್ಟು ಜನ ಹೆಣ್ಮಕ್ಳು ಮಕ್ಕಳು ಎಲ್ಲ ಮಧ್ಯಾಹ್ನದಿಂದ ಕೂತಿದ್ದೀರಿ, ಎಲ್ಲ ತಿಂಡಿಗಳನ್ನು ಮುಗಿಸಿದ್ದೀರಿ ಅಂತ ಕಾಣಿಸುತ್ತೆ. ಬರೀ ತಿಂಡಿ ಮಾತ್ರ ತಿಂದ್ಕೊಂಡು ಹೋಗಬೇಡಿ, ಹೋಗುವಾಗ ಪುಸ್ತಕಗಳನ್ನು ಒಯ್ಯಿರಿ. ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ಮಾಡುವಂತೆ ಮಾಡುತ್ತೇನೆ ಅನ್ನುತ್ತದೆ ಪುಸ್ತಕ. ಇದನ್ನ ಕೇಳಿ ಮೊಬೈಲ್ಗೆ ಅನಿಸ್ತು ನಾನೇನು ಕಮ್ಮಿ. ಅದು ಒಂದು ಸ್ಲೋಗನ್ ಬಿಡ್ತು, ಏನು? ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಇದೇ ಬುಕ್ಕಕ್ಕೂ ಮೊಬೈಲ್ಗೂ ಇರೋ ವ್ಯತ್ಯಾಸ. ಒಂದು ಸಾರಿ ಮೊಬೈಲ್ ಅಡಿಕ್ಷನ್ ಆದ ಮಗು ಅಂದರೆ ಟಿಂಗ್ 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 ಟಿಂಗ್, ಅಮ್ಮ ಕೂಗಿದ್ರು ಬರೀ ಹುಬ್ಬೇರಿಸ್ತಾನೆ. ಏನೋ ಏನು ಮಗ್ನರ, ಅನ್ನ ಬೇಡ, ಆಟ ಅಂತೂ ಇಲ್ಲವೇ ಇಲ್ಲ, ಹಬ್ಬಗಳು ಗೊತ್ತಿಲ್ಲ, ಎಲ್ಲವನ್ನು ವಾಟ್ಸಪ್ಪಲ್ಲೇ ಹುಡುಕ್ತಾರೆ, ಇಂಟರ್ನೆಟ್ನಲ್ಲೇ ನೋಡ್ತಾರೆ. ಜೋಕ್ಸ್ ಕಳಿಸಿದ್ರೆ ನಗಬೇಕಪ್ಪ. ಇವತ್ತು ನೋಡಿ ಹೇಗೆ ನಗ್ತಾ ಇದ್ದೀರಿ. ಅಲ್ಲಿ ಜೋಕ್ಸ್ ಕಳಿಸಿದ್ರೆ ಏನು ಮಾಡ್ತಾರೆ? ವಾಟ್ಸಪ್ಪಲ್ಲಿ ಟಿಂಗ್ ಅಂತ ಒಂದು ಸ್ಮೈಲಿ, ನಕ್ಕೆ ಅಂತ ತಿಳ್ಕೊ ಬಡ್ಡಿ ಮಗನೇ ಅಂತ. ಯಾರ್ಯಾರು ನಗಲ್ವೋ ಮುಂದಿನ ಜನ್ಮದಲ್ಲಿ ಏನಾಗ್ತೀರಿ ಗೊತ್ತಾ? ನೀವು ಏನಾಗ್ತೀರಿ ಹೇಳಿ? ರಾಹುಲ್ ಗಾಂಧಿ ಬಾಡಿಗಾರ್ಡ್ಗಳಾಗ್ತೀರ. ನಿಜವಾದ ಕಷ್ಟ ಇರೋದು ಅವ್ರಿಗೇನೆ. ರಾಹುಲ್ ಗಾಂಧಿ ಏನು ಮಾತಾಡಿದ್ರು ನಗೋ ಆಗಿಲ್ಲ ಅವರು. ಇಡೀ ದೇಶ ನಗುತ್ತದೆ, ಅವ್ರು ನಗೋ ಆಗಿಲ್ಲ ಅಂತ. ಎಂತೆಂಥ ಮೆಸೇಜ್ಗಳು ಬರ್ತವೆ ಸ್ನೇಹಿತರೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೇಳ್ತಿದ್ರು, ನಾವೊಂದು ಕೆರೆ ಹತ್ರ ನಿಂತ್ಕೊಂಡು ಅಲ್ಲಿರೋ ಕಪ್ಪೆಗಳಿಗೆಲ್ಲ ಕಲ್ಲೆಸಿತಿದ್ವಿ. ಯಾರೋ ಹಿರಿಯರು ಬಂದರು, ಕಪ್ಪೆಗಳಿಗೆ ಕಲ್ಲೆಸಿಬಾರ್ದು. ಯಾಕೆ? ನಿಮಗೆ ಏನಾದರೂ ಅದಕ್ಕೆ ಸೈಂಟಿಫಿಕ್ ಇಡೋದಕ್ಕೆ ಅಥವಾ ಮೆಡಿಕಲ್ ಕಾಲೇಜ್ಗಳಿಗೆ ಕೊಡೋದಕ್ಕೆ ಏನಾಗಬೇಕು? ಹಂಗಲ್ರೋ. ಯಾಕೆ ಎಸಿಬಾರ್ದು ಹೇಳಜ್ಜ? ಕಪ್ಪೆಗಳಿಗೆ ಕಲ್ಲೆಸಿದ್ರೆ ಮೂಕ ಹೆಂಡತಿ ಸಿಗ್ತಾಳೆ. ಹೌದಾ ಅಂತ ಬಿಟ್ಬಿಟ್ವಿ. ಮದುವೆಯಾಗಿ 25 ವರ್ಷ ಆಯಿತು. ಈಗ ಅನಿಸ್ತಾ ಇದೆ ಕಲ್ಲು ಎಸಿಬೇಕಾಗಿತ್ತು ನಾವು. ಯಾರ್ಯಾರು ಚಪ್ಪಾಳೆ ಹೊಡೆದ್ರೋ ಎಲ್ಲ ಅವರೇ. ನೀವು ನಾಳೆಯಿಂದ ಹಲಸೂರು ಕೆರೆ ಹತ್ರ ಹೋಗಬೇಡಿ, ಈಗ ಅಪ್ಲೈ ಆಗಲ್ಲ ಅದು.